ಬ್ರಹ್ಮಸ್ಥಾನದಲ್ಲಿ ಕಾಲಂ ಬಂತು ಅಂದ್ರೆ ನಿಮಗೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಗಳು ಅಲ್ಲಿಂದ ಶುರು ಆಗುತ್ತೆ. ನೀವು ಮಲ್ಕೊಳ್ಳುವಂತಹ ರೂಮು ಸಜ್ಜೆ ಕೆಳಗೆ ಮಲ್ಕೋಬಾರದು, ಕಿಟಕಿಯಿಂದ ತಲೆ ಹಾಕೊಂಡಿರ್ಬಾರ್ದು. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ವಾಸ್ತು ಪುರುಷಾಯ ವಿದ್ಮಹೇ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ನಮಸ್ಕಾರಗಳು. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ. ಅದರ ಜೊತೆಗೆ ಇದೇ ಸೆಪ್ಟೆಂಬರ್ 3ನೇ ತಾರೀಕು ಹೊಸ ಜ್ಯೋತಿಷ್ಯ ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ಆಸಕ್ತರು ಅಡ್ಮಿಷನ್ ಆಗಿ ಅಂತ ಹೇಳ್ತಾ ನೋಡಿ, ನೀವು ತುಂಬಾ ಜನ ವಾಸ್ತು ತಜ್ಞರನ್ನ ಕರೆಸ್ತಾ ಇರ್ತೀರಿ. ಮನೆ ಕಟ್ಟಾದ್ಮೇಲೆ ಕರೆಸ್ತೀರಿ, ಕಟ್ಟಕ್ಕಿಂತ ಮುಂಚೆ ಕರೆಸ್ತೀರಿ, ಅದಾದ್ಮೇಲೆ ಯಾವ್ದೋ ಅಪಾರ್ಟ್ಮೆಂಟ್ ತಗೊಂಡಿದೀವಿ ಅಂತ ಕರೆಸ್ತೀರಿ. ಕರೆಕ್ಟ್, ಎಲ್ಲ ಸರಿ. ಆದ್ರೆ ಸರಿಯಾದ ಕ್ರಮವನ್ನ ನಾವು ಫಸ್ಟ್ ಫಾಲೋ. ನಿಮ್ಮ ಮನೇಲಿ ಒಂದು ಬೇಸಿಕ್ ಥಿಂಗ್ಸ್ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ನೋಡಿ, ಯಾರ ಮನೆಯಲ್ಲಿ ಪೂರ್ವ ಮತ್ತು ಉತ್ತರದಿಂದ ಗಾಳಿ ಬೆಳಕು ಬರೋದಿಲ್ವೋ, ನೀವು ಯಾವುದೇ ವಾಸ್ತು ಪರಿಹಾರಗಳು ಮಾಡ್ಕೊಂಡ್ರು ಅದು ವೇಸ್ಟ್. ಅದು ಅದರಿಂದ ಮೊದಲು ನಿಮ್ಮ ಮನೆಯಲ್ಲಿ ಉತ್ತರ ಪೂರ್ವದಿಂದ ವೆಂಟಿಲೇಷನ್ ಬರ್ತಾ ಇದೆಯಾ, ದಿನ ಬೆಳಿಗ್ಗೆ ಸೂರ್ಯನ ಕಿರಣಗಳು ಬರ್ತಾ ಇದೆಯಾ, ಮನೆಗೆ ಪಾಸಿಟಿವ್ ಎನರ್ಜಿ ಬರ್ತಾ ಇದೆಯಾ, ಅಥವಾ ಕಿಟಕಿ ಇಟ್ಟಿದೀವ, ಇದನ್ನ ಫಸ್ಟ್ ಗಮನಿಸ್ಕೊಳ್ಳಿ. ಮಾಡಿಲ್ಲ ಅಂದ್ರೆ ಫಸ್ಟ್ ಅದನ್ನ ಓಪನ್ ಮಾಡಿ ಒಂದು 6 ತಿಂಗಳು, ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎರಡನೇದು ಬಂದು ನಿಮ್ಮ ಮನೆ ಅಡಿಗೆ ಮನೆ ಕರೆಕ್ಟ್ ಪೊಸಿಷನ್ ಅಲ್ಲಿ ಇದೆಯಾ, ಸೌತ್ ಈಸ್ಟ್ ಅಲ್ಲಿ ಇದೆಯಾ, ಮತ್ತೆ ಮೂಲೆಯಲ್ಲಿ ನೈಋತ್ಯದಲ್ಲಿ ಒಂದು ಒಳಕಲ್ ಇರಬೇಕು. ಜೊತೆಗೆ ಉಪ್ಪು ಖಾರ ಹುಳಿ ಈ 3 ಪದಾರ್ಥಗಳ ಡಬ್ಬಗಳನ್ನ ಒಟ್ಟಿಗೆ ಇಡಬೇಕು, ಎಲ್ಲೆಲ್ಲೋ ಇಡೋದಲ್ಲ. ಉಪ್ಪು ಖಾರ ಹುಳಿ ಈ 3 ಡಬ್ಬಗಳಿರುತ್ತಲ್ಲ, ಇದನ್ನ ಅಕ್ಕಪಕ್ಕನೇ ಇಡಬೇಕು. ಯಾಕಂದ್ರೆ ಯಾವುದೇ ಒಂದು ಆಹಾರ ಆಗಬೇಕು ಅಂದ್ರೆ ಉಪ್ಪು ಖಾರ ಹುಳಿ ಇಸ್ ವೆರಿ ಇಂಪಾರ್ಟೆಂಟ್. ಆಗಿನ ಕಾಲದಲ್ಲೆಲ್ಲ ನೀವು ನೋಡಿ, ಯಾರೇ ಇಟ್ಟರು ಪಿಂಗಾಣಿ ಡಬ್ಬದಲ್ಲಿ ಅವನ್ನೆಲ್ಲ ಒಂದು ಕಡೆ ಇಟ್ಕೋತಾ ಇದ್ರು. ನಿಮ್ಮ ಮನೆಯಲ್ಲಿ ಆಗ್ನೇಯ ಮೂಲೆಯಲ್ಲಿ ಉಪ್ಪು ಖಾರ ಹುಳಿ ಡಬ್ಬಗಳು ಅಕ್ಕಪಕ್ಕ ಇದೆಯಾ, ಇದನ್ನ ಫಸ್ಟ್ ಗಮನದಲ್ಲಿ ಇಟ್ಕೊಳ್ಳಿ. ಮೂರನೇದು ಬಹಳ ಪ್ರಮುಖವಾಗಿ, ನಿಮ್ಮ ಮನೆಯ ಮುಖ್ಯ ದ್ವಾರಗಳ ಪೊಸಿಷನ್ಸ್ ಕರೆಕ್ಟ್ ಆಗಿದೆಯಾ. ನಿಮ್ಮ ಮನೆಯ ಮುಖ್ಯ ದ್ವಾರದ ಪೊಸಿಷನ್ಸೇ ಸರಿಯಾಗಿಲ್ಲ ಅಂತ ಅಂದ್ಮೇಲೆ ನಿಮ್ಮ ಮನೆಗೆ ಯಾವ ವಾಸ್ತು ಪರಿಹಾರ ಮಾಡಿದ್ರೆ ಒಳ್ಳೇದಾಗುತ್ತೆ. ಅದರಿಂದ ಸರಿಯಾದ ಕ್ರಮದಲ್ಲಿ, ಇಲ್ಲ ಒಂದು ಉಚ್ಚ ಸ್ಥಾನದಲ್ಲಿ ಇರಬೇಕು, ಇಲ್ಲ ಪೂರ್ವದಲ್ಲಿ ಬಹಳ ಮುಖ್ಯವಾಗಿ 3-4, ದಕ್ಷಿಣದಲ್ಲಿ 4, ಪಶ್ಚಿಮದಲ್ಲಿ 3-4, ಉತ್ತರದಲ್ಲಿ 3-4-5 ಪೊಸಿಷನ್ ಅಲ್ಲಿ ಡೋರ್ ಇರಬೇಕು. ಇದಿದ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ ನಿಮ್ಮ ಮನೆಯಲ್ಲಿ. ಮತ್ತೆ ನಿಮ್ಮ ಮನೆಯ ಕಾಲಮ್ಸ್ಗಳು ಸಮ ಸಂಖ್ಯೆಯಲ್ಲಿ ಇರಬೇಕು. ಮತ್ತೆ ಬ್ರಹ್ಮಸ್ಥಾನದಲ್ಲಿ ಯಾವುದು ಪಿಲ್ಲರ್ಸ್ ಇಲ್ವಾ, ಇದನ್ನ ಮೊದಲು ಗಮನದಲ್ಲಿ ಇಟ್ಕೊಳ್ಳಿ. ಇದರಿಂದ ಕೂಡ ನಿಮ್ಮ ಮನೆಗೆ ಯಾವುದೇ ತರಹದ ವಾಸ್ತು ಸಮಸ್ಯೆಗಳು ಬರೋದಿಲ್ಲ. ಅಕಸ್ಮಾತ್ ಬ್ರಹ್ಮಸ್ಥಾನದಲ್ಲಿ ಕಾಲಂ ಬಂತು ಅಂದ್ರೆ ನಿಮಗೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಗಳು ಅಲ್ಲಿಂದ ಶುರು ಆಗ್ಬಿಡುತ್ತೆ. ಮತ್ತೆ ನೀವು ಮಲ್ಕೊಳ್ಳುವಂತಹ ರೂಮು ನಿಮ್ಮ ತಲೆ ದಕ್ಷಿಣಕ್ಕೆ ಮತ್ತು ಪೂರ್ವಕ್ಕಿದೆಯಾ, ಫಸ್ಟ್ ಇದನ್ನ ಗಮನಿಸ್ಕೊಳ್ಳಿ. ಸಜ್ಜೆ ಕೆಳಗೆ ಮಲ್ಕೋಬಾರದು, ಮತ್ತೆ ಪೂರ್ವಕ್ಕಿರಬೇಕು, ಕಿಟಕಿಯಿಂದ ತಲೆ ಹಾಕೊಂಡಿರ್ಬಾರ್ದು. ಪೂರ್ವಕ್ಕೆ ಮತ್ತು ದಕ್ಷಿಣಕ್ಕೆ ತಲೆ ಇದೆಯಾ ಅಂತ ಫಸ್ಟ್ ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ಫಸ್ಟ್ ಇದನ್ನ ಕರೆಕ್ಷನ್ ಮಾಡಿ. ಅದರ ಜೊತೆಗೆ ಈಶಾನ್ಯದ ಕರ್ಣರೇಖೆಯನ್ನ ಬಿಟ್ಟು, ಎಕ್ಸಾಕ್ಟ್ ಈಶಾನ್ಯವನ್ನ ಬಿಟ್ಟು ಪೂರ್ವ ಈಶಾನ್ಯ ಉತ್ತರ ಈಶಾನ್ಯದಲ್ಲಿ ಸೆಕೆಂಡ್ ಪೊಸಿಷನ್ ಅಲ್ಲಿ ನಿಮ್ದು ತುಳಸಿ ಕಟ್ಟೆ ಇದೆಯಾ ನೋಡ್ಕೊಳ್ಳಿ. ಇದು ಬಹಳ ಮುಖ್ಯ. ಮತ್ತೆ ಪೂರ್ವ ಅಥವಾ ವಾಯುವ್ಯದಲ್ಲಿ ಸ್ನಾನದ ಮನೆ, ಶೌಚಾಲಯ ಇರಬಾರ್ದು, ಸ್ನಾನದ ಮನೆ ಪೂರ್ವದಲ್ಲಿ ಇರಬೇಕು, ಇಲ್ಲಾಂದ್ರೆ ವಾಯುವ್ಯದಲ್ಲಿ ಇರಬೇಕು. ಇದು ಇದೆಯಾ ನೋಡ್ಕೊಳ್ಳಿ. ಇದಿಷ್ಟನ್ನು ನೀವು ಕರೆಕ್ಟಾಗಿ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ವಾಸ್ತು ದೋಷಗಳೆಲ್ಲ ಕಡಿಮೆ ಆಗತ್ತೆ. ವಾರಕ್ಕೆ 2 ದಿನ ಸ್ವಲ್ಪ ಅರಿಶಿನ ಉಪ್ಪು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಆ ಇಡೀ ಮನೆಯನ್ನ ಒರೆಸ್ತಾ ಬನ್ನಿ. ಇಷ್ಟು ಕರೆಕ್ಷನ್ ಅನ್ನ ಮೊದಲು ನೀವು ಮಾಡ್ಕೊಳ್ಳಿ. ಇಷ್ಟು ಕರೆಕ್ಷನ್ ಅನ್ನ ನೀವು ಮಾಡ್ಕೊಂಡ್ರೆ ನಿಮ್ಮ ಮನೆಯ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗ್ಬಿಡುತ್ತೆ. ಅದಾದ ಮೇಲೆ ಈ ಪರಿಹಾರಗಳನ್ನ ಮಾಡ್ಕೊಂಡು ಕೂಡ ನಮ್ಗೇನು ಸರಿ ಹೋಗ್ತಾ ಇಲ್ಲ ಅಂದಾಗ ವಾಸ್ತು ಕನ್ಸಲ್ಟೆಂಟ್ ಅನ್ನ ಕರೆಸಿ ಏನ್ ಪರಿಹಾರ ಮಾಡ್ಕೋಬೇಕು, ಏನ್ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋ ಸಜೆಷನ್ ಅನ್ನ ತಗೊಳ್ಳಿ. ನೀವು ಇದಿಷ್ಟು ಪರಿಹಾರಗಳನ್ನ ಮಾಡ್ಕೊಳ್ಳದೆ ನೀವು ಯಾವುದೇ ವಾಸ್ತು ಕರೆಕ್ಷನ್ ಮಾಡ್ಕೊಂಡ್ರು ಸರಿ ಹೋಗಲ್ಲ. ಜೊತೆಗೆ ಮನೆಯಲ್ಲಿ ಸರಿಯಾಗಿ ಬಟ್ಟೆಗಳನ್ನ ಮಡಚಿ ಮಡಗದೆ ಇದ್ರೆ ಇದನ್ನ ತಿಳ್ಕೊಳ್ಳಿ. ಸುಮ್ಮನೆ
ವಾಡ್ರು ಬಿದೇನ್ ಬಟ್ಟೆಗಳನ್ನೆಲ್ಲ ತುಂಬಿಡೋದು. ಬೆಳಿಗ್ಗೆ ಎದ್ದಿರ್ತಾರೆ, ಮಧ್ಯಾಹ್ನ ಆದ್ರೂ ಅದನ್ನ ಬೆಡ್ಶೀಟನ್ನ ಮಡಚಿದ್ದೇ ಇರೋದು. ಹಾಕಿರುವಂತ ವಸ್ತ್ರಗಳನ್ನ ಶುದ್ಧಿ ಮಾಡಿ ವಾಶ್ ಆದ್ಮೇಲೆ ಫೋಲ್ಡ್ ಮಾಡಿ ಮಡಗದೆ ಇದ್ರೆ ಅಂತವ್ರ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ಇರ್ತಾಳೆ. ಎಲ್ಲಿ ಶುಚಿತ್ವ ಇರ್ತದೋ ಅಲ್ಲಿ ಮಹಾಲಕ್ಷ್ಮಿ ಇದ್ರೆ, ಎಲ್ಲಿ ಅಶುಚಿತ್ವ ಇರುತ್ತೋ ಅಲ್ಲಿ, ಅಶುಚಿ ಇರ್ತದೋ ಅಲ್ಲಿ ದರಿದ್ರ ಲಕ್ಷ್ಮಿ ಇರ್ತಾಳೆ. ಅದರಿಂದ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇಷ್ಟೆಲ್ಲ ನೀವು ಮೊದಲು ಬೇಸಿಕ್ ಥಿಂಗ್ಸ್ಗಳನ್ನ ನೀವು ರೆಡಿ ಮಾಡ್ಕೊಂಡ್ರೆ ನಿಮ್ಮ ಮನೆಯ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ, ಈ ವಾಸ್ತು ವಿಚಾರಗಳನ್ನ ಫಾಲೋ ಮಾಡಿ. ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ನಿಮಗೂ ಕೂಡ ವಾಸ್ತುವಿನ ಬಗ್ಗೆ ಹೆಚ್ಚು ವಿಚಾರಗಳನ್ನ ತಿಳ್ಕೊಬೇಕು ಅಂದ್ರೆ ನೇರವಾಗಿ ಭೇಟಿ ಮಾಡಿ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ.